ಖಾಸಗಿ ಸಿಲಿಂಡರ್ ಮಾರಾಟಗಾರನಿಗೆ ಈಗ ಪೊಲೀಸರಿಂದ ಕಿರುಕುಳವನ್ನ ನೀಡಲಾಗಿದೆ. ನೋಡಿ, ಪೊಲೀಸರಿಂದ ಖಾಸಗಿ ಸಿಲಿಂಡರ್ ವ್ಯಾಪಾರಿ ಏನಿದ್ದಾನೆ ಅವನಿಗೆ ಕಿರುಕುಳವನ್ನ ನೀಡಲಾಗಿದೆ ಅಂತ. ಏನು, ವಕೀಲರನ್ನ ನಾವೇ ನೇಮಿಸ್ತೀವಿ, ಬೇಲು ಕೂಡ ನಾವೇ ಕೊಡ್ತೀವಿ, ಆ ಪೀಸ್ ಈ ಪೀಸ್ ಅಂತ ಹೇಳಿ ರಾಮನ ಲೆಕ್ಕವನ್ನ ಹೇಳಿದ ಪೊಲೀಸರು. ವ್ಯಾಪಾರಿ ಬಳಿ ಹಣ ಪೀಕೋಕೆ ಪೊಲೀಸರಿಂದ ಡಿಸೈನ್ ಕತೆ ಹೇಳಲಾಗಿದೆ. ಈಗ ಇನ್ನು ಪೊಲೀಸರ ಹಣದಾಹಕ್ಕೆ ಸಿಲಿಂಡರ್ ವ್ಯಾಪಾರಿ ಕಣ್ಣೀರು ಹಾಕಿದ್ದಾನೆ. ಇದು ಪೊಲೀಸರೇ ಭಕ್ಷಕರಾಗಿ ಹಣ ವಸೂಲಿ ಮಾಡಿದಂತಹ ಸ್ಟೋರಿ ಇದು. ನೋಡಿ, ಖಾಸಗಿ ಸಿಲಿಂಡರ್ ಮಾರಾಟಗಾರನಿಗೆ ಪೊಲೀಸರು ಕಿರುಕುಳ ನೀಡಿದ್ದಾರೆ. ವಕೀಲರನ್ನ ನಾವೇ ನೇಮಿಸ್ತೀವಿ, ಬೇಲು ಕೂಡ ನಾವೇ ಕೊಡಿಸ್ತೀವಿ, ಆ ಪೀಸ್ ಈ ಪೀಸ್ ಅಂತ ಹೇಳಿ ರಾಮನ ಲೆಕ್ಕ ಹೇಳಿದ್ದಾರೆ. ಇನ್ನು ವ್ಯಾಪಾರಿ ಬಳಿ ಹಣ ಪೀಕೋಕೆ ಪೊಲೀಸರಿಂದ ಡಿಸೈನ್ ಕತೆ ಹೇಳಲಾಗಿದೆ. ಪೊಲೀಸರ ಹಣದಾಹಕ್ಕೆ ಕಣ್ಣೀರು ಹಾಕಿದ್ದಾರೆ ಸಿಲಿಂಡರ್ ವ್ಯಾಪಾರಿ. ಇದು ಪೊಲೀಸರೇ ಭಕ್ಷಕರಾಗಿ ಹಣ ವಸೂಲಿ ಮಾಡಿದಂತಹ ಸ್ಟೋರಿ. ಏನು, ಖಾಸಗಿ ಆಗಿ ಸಿಲಿಂಡರ್ಗಳನ್ನು ಮಾರ್ತಿರ್ತಾರೆ ಈ ವ್ಯಾಪಾರಿ. ಆದರೆ ಇಲ್ಲಿ ಸುಳ್ಳು ಆರೋಪವನ್ನು ಮಾಡಿ ನಾವೇ ಏನು ವಕೀಲರನ್ನ ನೇಮಿಸ್ತೀವಿ, ಬೇಲ್ ಕೂಡ ನಾವೇ ಕೊಡಿಸ್ತೀವಿ, ಆ ಪೀಸ್ ಈ ಪೀಸ್ ಅಂತ ಹೇಳಿ ಹಣದ ಆಸೆಗೆ ಇಲ್ಲಿ ಹಣ ಪೀಕೋಕೆ ಡಿಸೈನ್ ಕತೆ ಹೇಳಿದ್ದಾರೆ. ಆತನ ಬಳಿ ಹಣವನ್ನು ತೆಗೆದುಕೊಂಡಿದ್ದಾರೆ. ಖಾಸಗಿ ಸಿಲಿಂಡರ್ ಮಾರಾಟಗಾರನಿಗೆ ಪೊಲೀಸರ ಕಿರುಕುಳ. 1,80,000 ರೂಪಾಯಿ ವಸೂಲಿ ಮಾಡಿದ್ದಾರೆ. ಮತ್ತೆ 1,25,000 ರೂಪಾಯಿಗೆ ಬೇಡಿಕೆ ಇಟ್ಟಿದ್ರು. ಅವಲಹಳ್ಳಿ ಪೊಲೀಸರ ವಿರುದ್ಧ ಈಗ ಸ್ಫೋಟಕ ಆರೋಪ ಕೇಳಿಬಂದಿದೆ. ಅಕ್ರಮವಾಗಿ ಸಿಲಿಂಡರ್ ಮಾರಾಟ ಅಂತ ಹೇಳಿ ಪೊಲೀಸರಿಂದ ಕೇಸ್ ಹಾಕಲಾಗಿದೆ. ಖಾಸಗಿ ಸಿಲಿಂಡರ್ಗಳನ್ನ ಏನು ಅವಲಹಳ್ಳಿಯ ಪೊಲೀಸರು ಮಾಡಿರುವಂಥದ್ದು, ಅಂದ್ರೆ ಜಪ್ತಿ ಮಾಡಿರುವಂಥದ್ದು. ಸಿಲಿಂಡರ್ ಬಿಡಿಸ್ಕೊಳ್ಳಲು ಹಣಕ್ಕೆ ಪೊಲೀಸರು ಬೇಡಿಕೆ ಇಟ್ರ ಅಂತ. ವಕೀಲರನ್ನ ನಾವೇ ನೇಮಿಸ್ತೀವಿ, ಬೇಲ್ ಕೂಡ ನಾವೇ ಕೊಡಿಸ್ತೀವಿ, ಆ ಪೀಸ್ ಈ ಪೀಸ್ ಎಂದು ರಾಮನ ಲೆಕ್ಕವನ್ನ ಹೇಳಿದ್ದಾರೆ ಪೊಲೀಸರು. 1,25,000 ರೂಪಾಯಿಗೆ PSI ಹರಿನಾಥ್ ಬಾಬು ಬೇಡಿಕೆಯನ್ನ ಇಟ್ಟಿದ್ದಾರೆ. ಪೊಲೀಸರ ಡಿಮ್ಯಾಂಡಿಗೆ ಕಂಗೆಟ್ಟು ಸಿಲಿಂಡರ್ ವ್ಯಾಪಾರಿ ಕಣ್ಣೀರನ್ನ ಹಾಕ್ತಾ ಇದ್ದಾರೆ. ಪೊಲೀಸರ ವಿರುದ್ಧ ನೊಂದಂತಹ ಅಂಗಡಿ ಮಾಲೀಕರಿಂದ ಆರೋಪ ಮಾಡಲಾಗಿದ್ದು, ನನಗೆ ನ್ಯಾಯ ಕೊಡಿಸಿ ಅಂತ ಅಂಗಡಿ ಮಾಲೀಕ ದೀಪಾರಾಮಿಗ ಬೇಡ್ಕೊಳ್ತಾ ಇರುವಂಥದ್ದು. ನಾವು ಲೈಸೆನ್ಸ್ ಅನ್ನ ಪಡೆದು ಸಿಲಿಂಡರ್ ಮಾರಾಟ ಮಾಡ್ತಾ ಇದ್ದೇವೆ, ಆದರೂ ಕೂಡ ಅಕ್ರಮ ಅಂತ ಕಿರುಕುಳವನ್ನ ನೀಡ್ತಾ ಇದ್ದಾರೆ ಅಂತ ಈಗ ಅಂಗಡಿ ಮಾಲೀಕ ದೀಪರಾಮಿಗ ಆರೋಪವನ್ನ ಮಾಡ್ತಿದ್ದಾರೆ. ಸರ್, ನಾನು ಹೋಗಿದ್ದೆ ಸರ್ ನನ್ನ ಕೋರ್ಟ್ ಹತ್ರ ಹೋಗಿದ್ದೆ ಸರ್. ಸರ್, ಇಲ್ಲೇ 50,000 ಕಟ್ಟಿದ್ದೀನಿ ಸರ್. ಅಲ್ಲಿ 1.25 ಲಕ್ಷ ಕೇಳಿದ್ರು ಸರ್. ಅದು ಲಾಯರ್ ಪೀಸು, ಅದು ಪೀಸು ಇದು ಪೀಸ್ ಅಂತ ಹೇಳಿದ್ರು. ಆಮೇಲೆ ಸರ್ ಬೇಲ್ ಮಾಡಕ್ಕೆ 25. ಮತ್ತೆ ನಾನು ಆ ಮಾತು ನಿಮ್ಗೆ ಹೇಳ್ದಲ್ಲ ಸರ್, ನೀವು ಬೇಡ ಅಂತ ಹೇಳಿದ್ರು. ಅವ್ರು ಹೇಳಿ ಸರ್, ಲಾಸ್ಟ್ ಏನಾದ್ರೆ ಸ್ವಲ್ಪ ಹೇಳಿ ಅವ್ರಿಗೆ. ನಾನು ಲಾಸ್ಟ್ 40 ಹೇಳ್ಬಿಟ್ಟು ಬಂದೆ ಸರ್. ನೋಡಪ್ಪ, ಇವಾಗ ದುಡ್ಡು ವಿಚಾರಗಳೆಲ್ಲ ಯಾವಾಗ್ಲಾದ್ರೂ ಫೋನ್ ಮಾಡಿದಾಗ ಕರೆಕ್ಟ್ ಆಗಿ ಮಾತಾಡಿ. ಫೋನ್ ನನ್ನ ದುಡ್ಡಲ್ಲಿ ಯಾರಾದ್ರೂ ಒಂದು ಆಫೀಸರ್ ಇದ್ದಾಗ ಯಾವತ್ತೇ ಆಗ್ಲಿ ಲೋಡ್ ಬಂದವಾಗ ಇಲ್ಲೇ ಇಳಿಸ್ತಾ ಇದೆ, ಇಳಿಸ್ಬಿಟ್ಟು ಇಲ್ಲಿಂದ ಮಾಡ್ತಾ ಇದೆ. ಒಟ್ಟಲ್ಲಿ ಒಂದು ಜಾಗದಲ್ಲಿ ಪ್ರೈವೇಟ್ ಸಿಲಿಂಡರ್ಗೆ ಅಂತ ಹೇಳ್ಬಿಟ್ಟು ಜಾಗ ಮಾಡ್ಕೊಂಡಿದ್ದೀರಿ ಅಷ್ಟೇ. ಇಷ್ಟೆಲ್ಲ ತೊಂದರೆ ಕೊಡ್ತಾರೆ ಒಟ್ಟಲ್ಲಿ ನಿಮಗೆ? ತೊಂದರೆ ಕೊಡ್ತಾ ಇದ್ದಾರೆ ಸರ್. ಅದ್ರಲ್ಲಿ ನಾವು ಇಲ್ಲಿ ಒಂದು ಇದು ಹಾಕಿದೀನಿ, ಇಲ್ಲಿಂದ ಇಲ್ಲಿ ಪಾಸ್ ಆಗ್ಬೇಕಾದ್ರೆ ನಾನೆಲ್ಲ ಸುವಿಧೆ ಮಾಡ್ಕೊಂಡೆ ಇಲ್ಲಿ ಹಾಕಿರೋದು. ಆತರ ಬೇರೆ ಏನಿಲ್ಲ, ಪೂರ್ತಿ ಕ್ಲೋಸ್ ಮಾಡ್ಕೊಂಡು ಇದ್ ಮಾಡ್ತಾ ಇದೀನಿ. ಬಟ್ ನಾನು ರಿಫಿಲ್ ಮಾಡ್ತಾ ಇಲ್ಲ. ಆಮೇಲೆ ಈ ಕಡೆ ನನ್ಗೆ ಇಷ್ಟೋಕ್ ಆಗತ್ತಂತ ಇಲ್ಲಿ ಒಂದು ಗೋಡನ್ ಮಾಡಿದೀನಿ. ಎಲ್ಲ ನಿಮ್ಮ ಅಂಗಡಿಗೆ ಸಂಬಂಧಪಟ್ಟಾಗ ಗೋಡನ್ ಇದು ಯಾಕೆ ಇಲ್ಲಿ ಇಟ್ಟಿದ್ಯಾ, ಇಲ್ಲಿ ಸಿಲಿಂಡರ್ ಇಟ್ಟಿದ್ಯಾ ಅಂತ ಕೇಳ್ತಾರೆ ಸರ್. ಪ್ರಶ್ನೆ ಕೇಳ್ತಾರೆ. ನನ್ನ ಅಂಗಡಿಯಲ್ಲಿ ಜಾಗ ಇಲ್ಲ ಅಂದ್ರೆ ನಾನು ಇಲ್ಲಿ ಬಾಡಿಗೆ ಕೊಡ್ತಾ ಇದ್ದೀನಿ ಸರ್. ಏನ್ ಫಿಕ್ಸ್ಡ್ ಏನ್ ತಗೊಂಡಿಲ್ಲ ಅವ್ರ ಹತ್ರ. ಬಾಡಿಗೆ ತಗೊಂಡ್ರೆ ನಾನು ಜಾಸ್ತಿ ಇಸ್ಕೊಂಡು ಒಂದೊಂದ್ಸತಿ 2 ತಿಂಗಳ ಮೊದಲೇ ಯಾರೋ 3 ಜನ ಪೊಲೀಸ್ನವ್ರು ಬಂದ್ಬಿಟ್ಟು ನಿಮ್ದು ಇಲ್ಲಿಗೆಲ್ಲ ಲೈಸೆನ್ಸ್ ಎಲ್ಲ ತೋರಿಸಿದ್ರೆ ಇವೆಲ್ಲ ನಡೆಯಲ್ಲ ಅಂತ ಹೇಳ್ತಾರೆ.
ಆಮೇಲೆ ಅಲ್ಲಿ ಸಿಲಿಂಡರ್ ತೊಗೊಂಡೋಗಿ ಹಾಕ್ಕೊಂಡು ಅಲ್ಲಿ ಅವಳಲ್ಲಿ ಕರ್ಕೊಂಡು ಹೋಗೋದು ಪೊಲೀಸ್ ಸ್ಟೇಷನ್ಗೆ. ಪೊಲೀಸ್ ಸ್ಟೇಷನ್ ತೊಗೊಂಡೋಗ್ಬಿಟ್ಟು ಅಲ್ಲಿ ಹೋಗ್ಬಿಟ್ಟು ಡಿಮ್ಯಾಂಡ್ ಮಾಡೋದು ದುಡ್ಡಿಗೆ 1 ಲಕ್ಷ 1.5 ಲಕ್ಷ. ಮೊನ್ನೆ 2 ತಿಂಗಳ ಮೊದಲೇ 1 ಲಕ್ಷ ಕೊಟ್ಟು ಬಿಡ್ಸ್ಕೊಂಡ್ಬಂದಿದ್ದೀವಿ. ಅದಾದಮೇಲೆ 1 ತಿಂಗಳು ಆದಮೇಲೆ ಯಾರೋ 4 ಜನ ಬಂದರು ಫಾರ್ಚುನರ್ ಕಾರಲ್ಲಿ ಬಂದು ನಾವು CBI ಇವರು ಅಂತ ಹೇಳ್ಬಿಟ್ಟು ಸೀದಾ ಗೋಡನ್ ಒಳಗಡೆ ಹೋಗ್ಬಿಟ್ಟು ಕಾಸು ಕೊಡಬೇಕು 1 ಲಕ್ಷ ಅಂತ. ಆಮೇಲೆ ಅವತ್ತು 35,000 ಕೊಟ್ಟು ಕಳಿಸಿದ್ವಿ 15 ದಿನ ಮೊದಲೇ. ಈಗ ತಿರ್ಗಾ 15 ದಿನ ಆದಮೇಲೆ ತಿರ್ಗಾ ಅವರೇ ಬಂದಿದ್ದಾರೆ. ಅವರೇ ಪೊಲೀಸು ಯಾರೂ ಇಲ್ಲ, 4 ಜನ ಕಾರಲ್ಲಿ ಬರ್ತಾರೆ. ನಾವು ಇವರು